ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮ ಎಕ್ಸ್ಕ್ಲೂಸಿವ್ ದೃಶ್ಯ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ದೃಶ್ಯ ನಮ್ಮಲ್ಲಿ. ನಟ ಧರ್ಮೇಂದ್ರ ಜ್ಯುವೆಲರಿ ಶಾಪ್ಗೆ ಹೋಗಿದ್ರು ಎನ್ನಲಾದಂತಹ ದೃಶ್ಯ. ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನಟನ ಪಾತ್ರದ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸುಮಾರು 8-10 ಕೆಜಿಗಳಷ್ಟು ಬಂಗಾರವನ್ನ ತಗೊಂಡೋಗಿ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಇದು. ವನಿತಾ ಅನ್ನುವಂಥವ್ರು ದೂರು ಕೊಟ್ಟಿದ್ದಾರೆ. ಚಂದ್ರ ಲೇಔಟ್ನ ವನಿತಾ ಅನ್ನುವಂಥವ್ರು ಐಶ್ವರ್ಯ ಗೌಡ ಅವರ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರು. ಅದರಲ್ಲಿ ನಟ ಧರ್ಮ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಈಗ ಆ ನಟ ಧರ್ಮ ಅವರು ಈ ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟಿದ್ದಂತಹ ದೃಶ್ಯನ ನೋಡ್ತಾ ಇದ್ದೀರಾ, ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಾ. ಸೊ ಧರ್ಮ ನನಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ಅವರು ಆ ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯ, ಅಲ್ಲಿ ಬಂಗಾರ ಖರೀದಿ ಮಾಡಿದ್ರ ಅವರು ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗಷ್ಟೇ ನಾವು ನೋಡಿದ ಹಾಗೆ ಆ ವನಿತಾ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ಧರ್ಮ ಮಾತನಾಡಿದ್ರು ಅಂತ ವನಿತಾ ಅವರು ಹೇಳಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಧರ್ಮ ಅವರು ಈ ಜ್ಯುವೆಲರಿ ಶಾಪ್ಗೆ ಯಾತಕ್ಕೋಸ್ಕರ ಭೇಟಿ ಕೊಟ್ಟಿದ್ರು? ಅಲ್ಲಿ ಬಂಗಾರ ಖರೀದಿ ಮಾಡಿದ್ರ? ಇದರಲ್ಲಿ ವಂಚನೆ ಏನ್ ನಡೆದಿತ್ತು? ಈ ವಂಚನೆಯಲ್ಲಿ ಧರ್ಮ ಅವರ ಪಾತ್ರ ಇತ್ತ? ಪೊಲೀಸರ ತನಿಖೆ ಯಾವೆಲ್ಲ ನಿಟ್ಟಿನಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ಏನು ವನಿತಾ ಐತಾಳ್ ಪೊಲೀಸರಿಗೆ ನೀಡಿರ್ತಕ್ಕಂಥ ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಅವರು ಆರೋಪ ಮಾಡುವಂಥದ್ದು ಏನು, ಡಿ.ಕೆ. ಸುರೇಶ್ ತಂಗಿ ಅಂತೇಳಿ ಐಶ್ವರ್ಯ ಗೌಡ ಬರ್ತಾರೆ, ಅವರ ಒಂದು ಫೋನ್ ಕರೆಯನ್ನ ಮಾಡಿ ಕೊಡ್ತಾರೆ. ಡಿ.ಕೆ. ಸುರೇಶ್ ಮಾತಾಡ್ತಾರೆ, ನಿಮ್ಮ ಜೊತೆ ಅಣ್ಣ ಲೈನಲ್ಲಿ ಇದ್ದಾರೆ ಅಂತೇಳಿ. ಆ ವೇಳೆಯಲ್ಲಿ ಮಾತಾಡುವಂಥದ್ದು ಡಿ.ಕೆ. ಸುರೇಶ್ ಆಗಿರಲ್ಲ, ಬದಲಾಗಿ ನಟ ಧರ್ಮ ಏನಿದ್ದಾರೆ ಡಿ.ಕೆ. ಸುರೇಶ್ ಅವರ ಧ್ವನಿಯಲ್ಲಿ ಮಾತಾಡಿದ್ರು ಅಂತ ಒಂದು ಆರೋಪವನ್ನು ಮಾಡಿ ವನಿತಾ ಐತಾಳ್ ಚಂದ್ರಾಲಯ ಪೊಲೀಸರಿಗೆ ನೀಡಿರ್ತಕ್ಕಂಥ ದೂರಿನಲ್ಲಿ ಆರೋಪ ಮಾಡಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನಟ ಧರ್ಮ ಈ ಒಂದು ಪ್ರಕರಣದ A3 ಕೂಡ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಈ ವಿಚಾರ ಹೊರಗೆ ಬರ್ತಾ ಇದ್ದಂಗ ನಟ ಧರ್ಮ ಅವರನ್ನ ಒಂದು ರಿಯಾಕ್ಷನ್ ಕೇಳಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಜೊತೆ ಮಾತನಾಡ್ತಾ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳುವಂಥದ್ದು, ಎಸ್, ನಾನು ವನಿತಾ ಐತಾಳ್ ಏನಿದ್ದಾರೆ ಅವರ ಜ್ಯುವೆಲರ್ಸ್ಗೆ ಹೋಗಿದ್ದೆ. ಅಲ್ಲಿ ನಾನು ಒಂದು 8 ಲಕ್ಷದ ಸಂಬಂಧಿಸಿದಂತ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ದೆ. ಅಲ್ಲಿಂದ ಬಂದ ಬಳಿಕ ಅದಕ್ಕೂ ಅವರ ವ್ಯವಹಾರಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, ಸುಮಾರು 8 ಲಕ್ಷದ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ದೆ ಅಂತೇಳಿ ಧರ್ಮ ಈಗಾಗಲೇ ಒಪ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಸಿಕ್ಕಿರ್ತಕ್ಕಂಥ CCTVಗಳು ಕೇವಲ ಆ ಒಂದು 8 ಲಕ್ಷದ ಚಿನ್ನಾಭರಣ ಖರೀದಿಗೆ ಧರ್ಮ ಹೋಗಿದ್ದ ಅಥವಾ ಇನ್ನೇನಾದ್ರೂ ವ್ಯವಹಾರವನ್ನ ಕುದುರಿಸಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಹೋಗಿದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಇದರಲ್ಲಿ ಪೊಲೀಸರು ಯಾರಿಗಾದ್ರೂ ನೋಟಿಸ್ ಕೊಟ್ಟಿದ್ದಾರಾ ಈವರೆಗೂ? ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದ 3 ಆರೋಪಿಗಳಿಗೂ ಸದ್ಯ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂತ ಏನು ಈ ವನಿತಾ ಐತಾಳ್ ಪ್ರಕರಣದಲ್ಲಿ ಮೊದಲು ಐಶ್ವರ್ಯ ಗೌಡ ಅವರಿಗೆ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಬೇಕು 28ನೇ ತಾರೀಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಐಶ್ವರ್ಯ ಗೌಡ ಪತಿ ಹರೀಶ್, ಹಾಗೇನೆ 3ನೇ ಆರೋಪಿಯಾಗಿರ್ತಕ್ಕಂಥ ಧರ್ಮೇಂದ್ರಗೂ ನೋಟಿಸ್ ಜಾರಿ ಮಾಡಲಾಗುತ್ತೆ ಅಂತೇಳಿ ಸದ್ಯ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಐಶ್ವರ್ಯ ಕೊಡುವಂತ ಹೇಳಿಕೆ, ಆಕೆ ಬಳಿ ಸಿಗುವಂತ ಸಾಕ್ಷಿಗಳು, ಇವುಗಳನ್ನ ಆಧರಿಸಿ ಉಳಿದವರ ಪಾತ್ರ ಏನು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಪೊಲೀಸರು ಮುಂದಿನ ಭಾಗದಲ್ಲಿ ತನಿಖೆಯನ್ನು ನಿರ್ವಹಿಸುವಂಥದ್ದು. ಸದ್ಯಕ್ಕೆ ಪೊಲೀಸರು ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇದರ ಮಧ್ಯೆ ಐಶ್ವರ್ಯ ಗೌಡ ಏನಾದ್ರೂ ಕೋರ್ಟ್ ಮೆಟ್ಲೇರಿ ಒಂದು ಪ್ರಕರಣಕ್ಕೆ ತಡೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದಾವ? ಈ ಬಗ್ಗೆನೂ ಸಹ ಸದ್ಯಕ್ಕೆ ಅವರ ಆಪ್ತವಲಯದಲ್ಲಿ ಚರ್ಚೆ ಆಗ್ತಿದೆ ಅನ್ನೋ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಮೊನ್ನೆ ಪ್ರಕರಣ ದಾಖಲಾಗಿ 28ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಕೊಟ್ಟಿರೋದ್ರಿಂದ ಇದರಲ್ಲಿ ಒಂದಷ್ಟು ಐಶ್ವರ್ಯ ಗೌಡ ಕಾನೂನು ಹೋರಾಟವನ್ನ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮ ಎಕ್ಸ್ಕ್ಲೂಸಿವ್ ದೃಶ್ಯ. ಜ್ಯುವೆಲರಿ ಶಾಪ್ಗೆ ಬಂದಿದ್ದ ಸಿಸಿಟಿವಿ ದೃಶ್ಯ ನಮ್ಮಲ್ಲಿ. ನಟ ಧರ್ಮೇಂದ್ರ ಜ್ಯುವೆಲರಿ ಶಾಪ್ಗೆ ಹೋಗಿದ್ರು ಎನ್ನಲಾದಂತಹ ದೃಶ್ಯ. ಚಂದ್ರ ಲೇಔಟ್ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನಟನ ಪಾತ್ರದ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸುಮಾರು 8-10 ಕೆಜಿಗಳಷ್ಟು ಬಂಗಾರವನ್ನ ತಗೊಂಡೋಗಿ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಇದು. ವನಿತಾ ಅನ್ನುವಂಥವ್ರು ದೂರು ಕೊಟ್ಟಿದ್ದಾರೆ. ಚಂದ್ರ ಲೇಔಟ್ನ ವನಿತಾ ಅನ್ನುವಂಥವ್ರು ಐಶ್ವರ್ಯ ಗೌಡ ಅವರ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರು. ಅದರಲ್ಲಿ ನಟ ಧರ್ಮ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಈಗ ಆ ನಟ ಧರ್ಮ ಅವರು ಈ ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟಿದ್ದಂತಹ ದೃಶ್ಯನ ನೋಡ್ತಾ ಇದ್ದೀರಾ, ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಾ.
ಸೊ ಧರ್ಮ ನನಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ಅವರು ಆ ಜ್ಯುವೆಲ್ರಿ ಶಾಪ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯ, ಅಲ್ಲಿ ಬಂಗಾರ ಖರೀದಿ ಮಾಡಿದ್ರ ಅವರು ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗಷ್ಟೇ ನಾವು ನೋಡಿದ ಹಾಗೆ ಆ ವನಿತಾ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ DK ಸುರೇಶ್ ಅವರ ಧ್ವನಿಯಲ್ಲಿ ಧರ್ಮ ಮಾತನಾಡಿದ್ರು ಅಂತ ವನಿತಾ ಅವರು ಹೇಳಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಧರ್ಮ ಅವರು ಈ ಜ್ಯುವೆಲ್ರಿ ಶಾಪ್ಗೆ ಯಾತಕ್ಕೋಸ್ಕರ ಭೇಟಿ ಕೊಟ್ಟಿದ್ರು? ಅಲ್ಲಿ ಬಂಗಾರ ಖರೀದಿ ಮಾಡಿದ್ರ? ಇದರಲ್ಲಿ ವಂಚನೆ ಏನ್ ನಡೆದಿತ್ತು? ಈ ವಂಚನೆಯಲ್ಲಿ ಧರ್ಮ ಅವರ ಪಾತ್ರ ಇತ್ತ? ಪೊಲೀಸರ ತನಿಖೆ ಯಾವೆಲ್ಲ ನಿಟ್ಟಿನಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ಏನು ವನಿತಾ ಐತಾಳ್ ಪೊಲೀಸರಿಗೆ ನೀಡಿರ್ತಕ್ಕಂಥ ದೂರಿನಲ್ಲಿ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಅವರು ಆರೋಪ ಮಾಡುವಂಥದ್ದು ಏನು DK ಸುರೇಶ್ ತಂಗಿ ಅಂತೇಳಿ ಐಶ್ವರ್ಯ ಗೌಡ ಬರ್ತಾರೆ, ಅವರ ಒಂದು ಫೋನ್ ಕರೆಯನ್ನ ಮಾಡಿ ಕೊಡ್ತಾರೆ. DK ಸುರೇಶ್ ಮಾತಾಡ್ತಾರೆ, ನಿಮ್ ಜೊತೆ ಅಣ್ಣ ಲೈನಲ್ಲಿ ಇದ್ದಾರೆ ಅಂತೇಳಿ. ಆ ವೇಳೆಯಲ್ಲಿ ಮಾತಾಡುವಂಥದ್ದು DK ಸುರೇಶ್ ಆಗಿರಲ್ಲ, ಬದಲಾಗಿ ನಟ ಧರ್ಮ ಏನಿದ್ದಾರೆ DK ಸುರೇಶ್ ಅವರ ಧ್ವನಿಯಲ್ಲಿ ಮಾತಾಡಿದ್ರು ಅಂತ ಒಂದು ಆರೋಪವನ್ನು ಮಾಡಿ ವನಿತಾ ಐತಾಳ್ ಚಂದ್ರಾಲಯ ಪೊಲೀಸರಿಗೆ ನೀಡಿರ್ತಕ್ಕಂಥ ದೂರಿನಲ್ಲಿ ಆರೋಪ ಮಾಡಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನಟ ಧರ್ಮ ಈ ಒಂದು ಪ್ರಕರಣದ A3 ಕೂಡ ಆಗಿರ್ತಕ್ಕಂಥದ್ದು. ಅದಾದ ಬಳಿಕ ಈ ವಿಚಾರ ಹೊರಗೆ ಬರ್ತಾ ಇದ್ದಂಗ ನಟ ಧರ್ಮ ಅವರನ್ನ ಒಂದು ರಿಯಾಕ್ಷನ್ ಕೇಳಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಜೊತೆ ಮಾತನಾಡ್ತಾ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳುವಂಥದ್ದು, ಎಸ್, ನಾನು ವನಿತಾ ಐತಾಳ್ ಏನಿದ್ದಾರೆ ಅವರ ಜ್ಯುವೆಲರ್ಸ್ಗೆ ಹೋಗಿದ್ದೆ. ಅಲ್ಲಿ ನಾನು ಒಂದು 8 ಲಕ್ಷದ ಸಂಬಂಧಿಸಿದಂತ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ದೆ. ಅಲ್ಲಿಂದ ಬಂದ ಬಳಿಕ ಅದಕ್ಕೂ ಅವರ ವ್ಯವಹಾರಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, ಸುಮಾರು 8 ಲಕ್ಷದ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ದೆ ಅಂತೇಳಿ ಧರ್ಮ ಈಗಾಗಲೇ ಒಪ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಸಿಕ್ಕಿರ್ತಕ್ಕಂಥ CCTVಗಳು ಕೇವಲ ಆ ಒಂದು 8 ಲಕ್ಷದ ಚಿನ್ನಾಭರಣ ಖರೀದಿಗೆ ಧರ್ಮ ಹೋಗಿದ್ದ ಅಥವಾ ಇನ್ನೇನಾದ್ರೂ ವ್ಯವಹಾರವನ್ನ ಕುದುರಿಸಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಹೋಗಿದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಇದರಲ್ಲಿ ಪೊಲೀಸರು ಯಾರಿಗಾದ್ರೂ ನೋಟಿಸ್ ಕೊಟ್ಟಿದ್ದಾರಾ ಈವರೆಗೂ? ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದ 3 ಆರೋಪಿಗಳಿಗೂ ಸದ್ಯ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂತ ಏನು ಈ ವನಿತಾ ಐತಾಳ್ ಪ್ರಕರಣದಲ್ಲಿ ಮೊದಲು ಐಶ್ವರ್ಯ ಗೌಡ ಅವರಿಗೆ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ಸೂಕ್ತ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಬೇಕು 28ನೇ ತಾರೀಕು ಅಂತೇಳಿ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಐಶ್ವರ್ಯ ಗೌಡ ಪತಿ ಹರೀಶ್, ಹಾಗೇನೆ 3ನೇ ಆರೋಪಿಯಾಗಿರ್ತಕ್ಕಂಥ ಧರ್ಮೇಂದ್ರಗೂ ನೋಟಿಸ್ ಜಾರಿ ಮಾಡಲಾಗುತ್ತೆ ಅಂತೇಳಿ ಸದ್ಯ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಐಶ್ವರ್ಯ ಕೊಡುವಂತ ಹೇಳಿಕೆ, ಆಕೆ ಬಳಿ ಸಿಗುವಂತ ಸಾಕ್ಷಿಗಳು, ಇವುಗಳನ್ನ ಆಧರಿಸಿ ಉಳಿದವರ ಪಾತ್ರ ಏನು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಪೊಲೀಸರು ಮುಂದಿನ ಭಾಗದಲ್ಲಿ ತನಿಖೆಯನ್ನು ನಿರ್ವಹಿಸುವಂಥದ್ದು. ಸದ್ಯಕ್ಕೆ ಪೊಲೀಸರು ಐಶ್ವರ್ಯ ಗೌಡಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇದರ ಮಧ್ಯೆ ಐಶ್ವರ್ಯ ಗೌಡ ಏನಾದರೂ ಕೋರ್ಟ್ ಮೆಟ್ಲೇರಿ ಒಂದು ಪ್ರಕರಣಕ್ಕೆ ತಡೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದಾವ? ಈ ಬಗ್ಗೆನೂ ಸಹ ಸದ್ಯಕ್ಕೆ ಅವರ ಆಪ್ತವಲಯದಲ್ಲಿ ಚರ್ಚೆ ಆಗ್ತಿದೆ ಅನ್ನೋ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಮೊನ್ನೆ ಪ್ರಕರಣ ದಾಖಲಾಗಿ 28ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತೇಳಿ ನೋಟಿಸ್ ಕೊಟ್ಟಿರೋದ್ರಿಂದ ಇದರಲ್ಲಿ ಒಂದಷ್ಟು ಐಶ್ವರ್ಯ ಗೌಡ ಕಾನೂನು ಹೋರಾಟವನ್ನ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.